ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿಶಾನಾ ನೀವು? ಎಸ್ ಸರ್. ಎಲ್ಲ ದಿಶೆಯಲ್ಲೂ ದಿಶಾನೇ ಕಾಣಿಸ್ತಾ ಇದೆ. ಆಯ್ತು, ಹೋಗಿ ಇವಾಗ. ಮಾಡ್ಲಾ? ಬೇಡ, ನಾವೇ ಹಾಕೋತೀವಿ, ನೀವು ಹೋಗಿ ಹೋಗಿ. ಮತ್ತೆ ನನ್ ಮುಂದೆ ನಾ ಅವ್ರ ಜೊತೆ ಕಿಸ್ಕೊಂಡ್ ಮಾತಾಡ್ತಿದ್ರಿ ನಂಗೆ ಕೋಪ ಬರಲ್ವಾ? ಓ, ಅವಳೇನು ಅಷ್ಟಿಷ್ಟ ಆಗ್ಬಿಟ್ಲಾ? ನಾನು ಯಾಕೆ ಅವ್ರನ್ನ ಇಷ್ಟಪಡ್ಲಿ? ಮತ್ತೆ ಅವಳ ಜೊತೆ ಯಾಕೆ ನಂಗ್ನಗ್ನ ಮಾತಾಡ್ತಿದ್ರಿ? ಅಲ್ಲ ರೀ, ಅವ್ರ ಹೆಸರು ನೇಮ್ ಪ್ಲೇಟ್ ನೋಡ್ಲಿಲ್ವಾ ನೀವು? ನಮ್ಮ ಮಾಡೆಲ್ ಹೆಸರು ದಿಶಾ, ಇವ್ರ ಹೆಸರು. ಅದಕ್ಕೆ ನೇಮ್ ಪ್ಲೇಟ್ ನೋಡೋದಲ್ಲ, ಮಾಡೆಲ್ ನೆನಪಾದ್ರ ಅಷ್ಟೇ. ದೀಪ ಅನ್ನೋ ಹೆಸರು ಮಾತ್ರ ನಿಮ್ಗೆ ಯಾವತ್ತೂ ಇಷ್ಟ ಆಗಲ್ಲ. ಒಂದಿನಾದ್ರೂ ಇಷ್ಟ ಇದೆ ಅಂತ ಹೇಳಿದ್ದೀರಾ? ವಿಷಯ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ತಿದ್ದೀರಲ್ರಿ. ಅದು ನಾನೀಗ ದಿಶಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ, ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಂಗೆ ನೆನಪಾಯ್ತು ಅಷ್ಟೇ. ಓ, ಏನ್ ಗೊತ್ತಿದೆ ಅವ್ರ ಬಗ್ಗೆ? ಈ ನಮ್ಮ ದೇಶದಲ್ಲಿರೋ ಒನ್ ಆಫ್ ದ ಟಾಪ್ ಮಾಡೆಲ್ ರೀ ಅವರು. ನಮ್ಮ ದೇಶನ ಬೇರೆ ದೇಶದಲ್ಲೂ ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಅಂಥವ್ರು ನಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಮಗೂ ಒಂಥರ ಹೆಮ್ಮೆ ವಿಷಯ ಅಲ್ವಾ? ಅಕ್ಕ ಚೆನ್ನಾಗಿ ಬುರ್ಡೆ ಬಿಟ್ಟಿದ್ದಾರೆ ಅಂತ ಆಯ್ತು. ಯಾಕ್ರಿ ನಗ್ತಾ ಇದ್ದೀರಾ? ಏನಿಲ್ಲ ಹಸ್ಬೆಂಡು, ಆ ದಿಶಾ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದಾರ ಅಲ್ವಾ, ಖುಷಿ ಆಯ್ತು. ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಏನು? ನಿಜ ಹೇಳ್ಬೇಕು? ಆಯ್ತು ಕೇಳಿ. ರೂಪ, ಗುಣ, ಇದು ಎರಡರಲ್ಲಿ ನಿಮ್ಗೆ ಯಾವ್ದು ಮುಖ್ಯ ಅನ್ಸುತ್ತೆ? ಈ ಫೀಲ್ಡ್ ಅಲ್ಲೆಲ್ಲ ರೂಪಕ್ಕೆ ಬೆಲೆ ರೀ, ಗುಣ ಎಲ್ಲ ಎಲ್ಲಿ ಕಾಣುತ್ತೆ? ಹಲೋ ಹಲೋ, ಕೇಳಿಸ್ತಲ್ಲ? ಒಂದು ನಿಮಿಷ ತಿಂತಾರಿ, ಬಂದೆ. ಹಲೋ, ಹಸ್ಬೆಂಡ್ ಪ್ರಕಾರ ಗುಣಕ್ಕಿಂತ ರೂಪನೇ ಮುಖ್ಯ ಅಂತ ಆಯ್ತು. ಅಂದ್ರೆ ಅವ್ರು ನನ್ನನ್ನ ಯಾವತ್ತೂ ಇಷ್ಟಪಡಲ್ವಾ? ದಿಶಾ ತರ ಇದ್ರೆ ಮಾತ್ರ ಇಷ್ಟಪಡ್ತಾರ? ಯಾಕ್ರಿ ಇನ್ನೂ ಶುರುನೇ ಮಾಡಿಲ್ಲ? ನೀವ್ ಬರ್ದೆ ಹೆಂಗ್ ತಿನ್ಲಿ? ಸಾರಿ ರೀ, ಅದು ಈವೆಂಟ್ ಹತ್ರ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಕಣ್ರಿ. ಈ ಸರ್ತಿ ಈವೆಂಟು ಎಲ್ಲ ಕಡೆ ಜೋರಾಗಿ ಸೌಂಡ್ ಮಾಡುತ್ತೆ, ಎಲ್ಲ ಕಡೆ ಹೆಡ್ಲೈನ್ಸ್ ಕೂಡ ಆಗುತ್ತೆ. ದಿಶಾ ಬರ್ತಿರೋದು ನಮಗೊಂಥರ ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಥರ. ಅವ್ರು ಇಂಟರ್ನ್ಯಾಷನಲ್ ಮಾಡೆಲ್ ಕಣ್ರಿ. ಊಟ ಮಾಡೋಣವಾ? ಹಸುವಾಗ್ತಿದೆ. ಪಾಸ್ತಾ, ನೂಡಲ್ಸ್ ಆ ಥರ ಏನಾದರೂ ಹೇಳಿ.